ಡಿಸ್ಕವರಿ ಡ್ರೀಮ್ ಚಾನಲ್ಗೆ ಸುಸ್ವಾಗತ. ನಾನು ಮತ್ತು ನನ್ನ ಫ್ರೆಂಡು ಕಾರ್ಗರ್ ನವಿ ಮುಂಬೈ ಸೆಕ್ಟರ್ 5 ಅಲ್ಲಿ ಮಹಾಲಕ್ಷ್ಮಿ ಟೆಂಪಲ್ ಇದೆ, ಅಲ್ಲಿಗೆ ದರ್ಶನಕ್ಕೆ ಅಂತ ಹೋಗಿದ್ವಿ. ತುಂಬ ಮಳೆ ಜಿಡಿ ಮಳೆ ಮುಂಬೈ ಕಾರ್ಗರಲ್ಲಿ. ಆದರೂ ಕೂಡ ನಾವು ದರ್ಶನ ಮಾಡ್ಕೊಬರೋಣ ಅಂತ ಹೋದ್ವಿ. ತುಂಬ ಚೆನ್ನಾಗಿ ದರ್ಶನ ಆಯಿತು. ಜನರು ಯಾರೂ ಇರಲಿಲ್ಲ, ಮಳೆ ಇಲ್ವ ಅದಕ್ಕೆ ಯಾರೂ ಇರಲಿಲ್ಲ. ಅಲ್ಲಿ ಪೂಜಾರಪ್ಪ ಮತ್ತು ಒಬ್ಬರು ಅಲ್ಲಿ ಕಾಯ್ಕೊಂಡಿರ್ತಾರಲ್ಲ ಅವರು ವಾಚ್ಮೇನ್ ಅಷ್ಟೇ ಇದ್ದಿದ್ದು. ಒಂದು ಇಬ್ಬರು ಯಾರೋ ನಮ್ಮಂಗೆ ಬಂದಿರೋಂಥ ಭಕ್ತಾದಿಗಳು. ತೀರ್ಥ ಎಲ್ಲ ಸಿಕ್ತು ನಮಗೆ, ಮಹಾಲಕ್ಷ್ಮಿ ದರ್ಶನದೇ ಸಿಕ್ತು. ತುಂಬ ಚೆನ್ನಾಗಿತ್ತು. 11:30 ಹೋದ್ವಿ. ಒಂದು 3 ಪ್ರದರ್ಶನ ಬಂದು ಹಾಗೆ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಅಲ್ಲೆಲ್ಲ ವೀಡಿಯೋ ಮಾಡ್ಕೊಂಡ್ವಿ. ನಮಗೆ ಒಳ್ಳೆ ದರ್ಶನ ಸಿಕ್ತು. ಮಹಾಲಕ್ಷ್ಮಿ ಅಮ್ಮನವರ ದರ್ಶನ ಸಿಕ್ತು. ಆಶೀರ್ವಾದ ಪಡ್ಕೊಂಡಾಗಾಯಿತು ನಾವು. ಹಾಗೆ ಪ್ರಸಾದನೂ ಕೂಡ ಕೊಟ್ಟರು ನಮಗೆ. ಓದೋದಕ್ಕೆ 4-5 ಟೆಂಪಲ್ ದರ್ಶನ ಮಾಡ್ದಂಗೆ ಆಯಿತು. ಅಲ್ಲೇ ಸುಮಾರು ನೋಡಿ, ಇಲ್ಲಿ ಗುರುಗಳ ಸೇವೆ ನಮಗೆ ಆಶೀರ್ವಾದ ಸಿಕ್ದಂಗೆ ಆಯಿತು. ಅವ್ರನ್ನ ಪಾದ ಮುಟ್ಟಿ ನಮಸ್ಕಾರ ಮಾಡ್ಕೊಂಡ್ವಿ. ನೋಡಿ, ಇಲ್ಲಿ ಹೂವನ್ನು ಇಟ್ಟಿದ್ರು, ಅದನ್ನು ಮುಟ್ಟಿ ನಮಸ್ಕಾರ ಮಾಡಿಕೊಂಡು ತುಂಬ ಒಳ್ಳೇದು ಮಾಡಪ್ಪ ಅಂತ ಬೇಡ್ಕೊಂಡ್ವಿ. ಹಾಗೆ ಮತ್ತು ಇಲ್ಲಿ ಇನ್ನೊಂದು ಫೋಟೋ ಐತೆ ನೋಡಿ, ಅಲ್ಲಿಗೆ ಹೋಗಿ ಅಲ್ಲೂ ಕೂಡ ದರ್ಶನ ತಗೊಂಡು ಅಲ್ಲಿ ಸತ್ಯನಾರಾಯಣ ಪೂಜೆ ಮಾಡಿದ್ರಲ್ಲ ಆ ಫೋಟೋ, ಅದನ್ನು ದರ್ಶನ ತಗೊಂಡ್ವಿ. ಹಾಗೆ ಸ್ವಲ್ಪ ಹೊತ್ತು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಕೂತಿದ್ವಿ. ಸುಮಾರು ಒಂದು 5 ನಿಮಿಷ 10 ನಿಮಿಷ ಪ್ರಾರ್ಥನೆ ಮಾಡ್ಕೊಂಡು ಕೂತಿದ್ವಿ. ಹಾಗೆ ಕೂತಿದ್ದು ಮಳೆ ನಿಲ್ಲೋದು ಸಮಯ ಅಂತ ನೋಡಿದ್ವಿ, ನಿಲ್ಲೇ ಇಲ್ಲ. ಆವಾಗ ನಾವು ಏನು ಮಾಡೋದು, ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಅಂಥೇಳಿ ಸ್ವಲ್ಪ ತಲೆ ದೇವ್ರ ಹತ್ರ ಕೂತ್ಕೊಂಡು ಬೇಡ್ಕೊಂಡ್ವಿ. ನಮ್ಮ ಮಕ್ಕಳಿಗೆ ನಮ್ಮ ಕುಟುಂಬಕ್ಕೆಲ್ಲ ಒಳ್ಳೇದು ಮಾಡಿ, ಹುಡುಗರಿಗೂ ಕೂಡ ಒಳ್ಳೇದು ಮಾಡಿ ಅಂತ ಬೇಡ್ಕೊಂಡ್ವಿ. ತುಂಬ ಚೆನ್ನಾಗಿತ್ತು. ಸುಗಮವಾಗಿ ನಮಗೆ ಸಾಕು ಪೂಜೆ. ಆಗ 12 ಗಂಟೆ ಆಯಿತು. ಅದಕ್ಕೆ ಅವರು ಮಹಾಲಕ್ಷ್ಮೀ ದೇವಿಗೆ ಕರ್ಕೊಂಡು ಪೂಜೆ ಮಾಡಿ ಮತ್ತು ಆರತಿ ಕೂಡ ಸಿಕ್ತು. 12 ಗಂಟೆ ಆರತಿನೂ ಕೂಡ ಸಿಕ್ತು ನಮಗೆ. ಹಾಗೆ ಔಟ್ಸೈಡ್ ಬಂದು ಒಂದು ರೌಂಡ್ ವೀಡಿಯೋ ಮಾಡ್ಕೊಂಡ್ವಿ. ಹಾಗೆ ಚರ್ಚಿದ್ದು ವೀಡಿಯೋ ಮಾಡ್ಕೊಂಡ್ವಿ. ನೋಡಿ, ಕ್ರಿಶ್ಚಿಯನ್ ಚರ್ಚ್. ಅದ್ರ ಪಕ್ಕದಲ್ಲಿ ಕೂಡ ನಮಗೆ ಇನ್ನೊಂದು ದೇವಸ್ಥಾನ ಸಿಕ್ತು. ಯಾವುದು ಅಂದರೆ ಜಗನ್ನಾಥ ದೇವಸ್ಥಾನ ಸಿಕ್ತು. ಹಾಗೆ ಅಲ್ಲೂ ಕೂಡ ಭೇಟಿ ನೀಡಿದ್ವಿ. ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಸಿಗ್ತೀವಿ. ಕಾರ್ಗರಲ್ಲಿ ತುಂಬ ದೇವಸ್ಥಾನಗಳಿವೆ, ಒಳ್ಳೊಳ್ಳೆ ಫೇಮಸ್ ಆದಂಥ ದೇವಸ್ಥಾನಗಳಿವೆ. ನೀವು ಕೂಡ ಬಂದು ಒಂದ್ಸರಿ ಭೇಟಿ ನೀಡ್ಬೋದು. ಆಟೋ ಮಾಡಿಕೊಂಡು ಆಲ್ ಓವರ್ ಕಾರ್ಗರೆಲ್ಲ ನಾವು ಸುತ್ಬೋದು. ಯಾಕಂದರೆ ನಮಗೆ ಅಡ್ರೆಸ್ ಗೊತ್ತಿರಲ್ಲ. ಆಟೋ ಡ್ರೈವರ್ಗಳಿಗೆ ಫುಲ್ ಅಡ್ರೆಸ್ ಗೊತ್ತಿರುತ್ತೆ. ಆ ಆಟೋ ಬುಕ್ ಮಾಡ್ಕೊಂಡು ಆಲ್ ಓವರ್ ಒಂದು ದಿನದಲ್ಲಿ ಬೆಳಿಗ್ಗೆಯಿಂದ 6 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆ ತನಕ ಫುಲ್ ದೇವಸ್ಥಾನ ರೌಂಡ್ ಹೊಡಿಬೋದು. ಮತ್ತು ಲಿಟ್ಲ್ ಮಾಲ್ಗೆ ಹೋಗ್ಬೋದು. ಈ ವಿಡಿಯೋ ಇಷ್ಟ ಇದ್ದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ನ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ನಾನು ಸಿಗ್ತೀನಿ. ಸಣ್ಣ ಪುಟ್ಟ ವಿಡಿಯೋನ ನಿಮಗೆ ಶೇರ್ ಮಾಡ್ತೀನಿ. ನೀವು ನೋಡಿ ಸಪೋರ್ಟ್ ಮಾಡಿ. ಹಾಗೆ ನಮಗೆ ಮುಂದೆ ಇನ್ನು ಹೆಚ್ಚಿನ ಅಭಿವೃದ್ಧಿಯಾಗಿ ಪ್ರೋತ್ಸಾಹಿಸಿ. ಇದನ್ನು ನಿಮ್ಮಲ್ಲಿ ದಯವಿಟ್ಟು ಕೈ ಮುಗಿದು ಕಳಕಳಿಯಿಂದ ಕೇಳ್ಕೊತಾ ಇದ್ದೀನಿ. ಜೈ ಹಿಂದ್, ಜೈ ಹಿಂದ್, ಜೈ ಹಿಂದ್, ಜೈ ಇಂಡಿಯಾ, ಜೈ ಕರ್ನಾಟಕ, ಜೈ ಮಹಾರಾಷ್ಟ್ರ. Bye. Thank you watching my video. Bye.